ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೇನು ಹೇಳ್ಕೊಡತ್ತೇನಂದ್ರಿ, ಒಬ್ರು ಕಸ್ಟಮರ್ ಇದ್ರಿ. ನಾನು ವಿಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಹಾಕತ್ತೇನಲ್ರಿ. ಬೋಟ್ ಟೆಕ್ಕಿನ ವಿಡಿಯೋಸ್ಗಳು ಯಾರ್ಯಾರಿಗೆ ಏನೇನು ಡೌಟ್ಸ್ ಅದಾವ ಅದ್ರ ವಿಡಿಯೋಸ್ಗಳನ್ನ ಹಾಕತ್ತೀನಿ. ನೆಕ್ಸ್ಟ್ ನಾನು ಕೆಲವೊಬ್ರು 38 ಸೈಜಿಂದು ವಿಡಿಯೋ ಕೇಳಿದ್ರು, ಅವ್ರಿಗೂ ನಾನು 38 ಸೈಜಿಂದು ವಿಡಿಯೋ ಹಾಕಿದೆ ಬೋಟ್ ನೆಕ್ಕಿಂದು. ಅವಾಗ ನಾ ಏನು ಮಾಡಿದ್ದೆ, ಬೋಟ್ ನೆಕ್ಕಿನ ಬ್ಲೌಸ್ ಅಷ್ಟ ಅಲ್ದ, ಆಮೇಲೆ ಬೋಟ್ ನೆಕ್ ಒಳಗೆ ಏನೇನೆಲ್ಲ ಡಿಫ್ರೆಂಟ್ ಬ್ಲೌಸ್ಗಳು ಬರ್ತಾವ ಅಂತಲೂ ಒಂದು ವಿಡಿಯೋ ಹಾಕಿದೆ. ಅವಾಗ ಒಬ್ರು ನನಗೆ ಕಮೆಂಟ್ ಮಾಡಿದ್ರೆ, ಒಬ್ರು ನನ್ನ ವಿವರ್, ಅವ್ರು ಯಾವಾಗಲೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಿರ್ತಾರೆ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ತಿರ್ತಾರೆ. ಅವ್ರು ನನಗೆ ಕಮೆಂಟ್ ಮಾಡಿದ್ರೆ, ಅಕ್ಕ ನನಗೆ 32 ಸೈಜಿಂದು ನನಗೆ ಹಿಂಗೆ ಬ್ಯಾಕ್ ಸೈಡು ಉಕ್ಸ್ ಹಾಕೋದಂತ ನೀವು ಹೇಳ್ತೀರಿ. ಬೋಟ್ ನೆಕ್ ಇದ್ದಾಗ ಉಕ್ಸ್ ಹಾಕುವಾಗ ಅಥವಾ ಬಟನ್ ಹಾಕುವಾಗ ಯಾವ ರೀತಿ ನಾವು ಮೆಜರ್ಮೆಂಟಿನ ಬ್ಯಾಕ್ ನೆಕ್ ಕಟ್ ಮಾಡಬೇಕು, ಅದಾದಮೇಲೆ ನಾವು ಉಕ್ಸ್ ಇಲ್ದನ ನಾವು ಕಸಿ ಹಾಕೋ ಮುಂದೆ ಯಾವ ರೀತಿ ಕಟ್ ಮಾಡಬೇಕು ಬ್ಯಾಕ್ ನೆಕ್ ಬೋಟ್ ನೆಕ್ಕಿಂದು, ಅದನ್ನ ಒಂದು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ರಿ ಅಂತ ನನಗೆ ಕಮೆಂಟ್ ಹಾಕಿದ್ರು. ಅದಕ್ಕಂತ ಈ ಒಂದು ವಿಡಿಯೋ ತಂದೇನು ನೋಡ್ರಿ. ಅದರದ್ದು ಪೂರ್ತಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅವರು ನನಗೆ ಒಂದು ಮೆಜರ್ಮೆಂಟ್ ಕಳಿಸ್ಯಾರ. ಆ ಮೆಜರ್ಮೆಂಟ್ ಏನಂದ್ರೆ 32 ಸೈಜಿಂದು ಮೆಜರ್ಮೆಂಟ್ ಅವ್ರು ನನಗೆ ಕಳಿಸಿದ್ದು. ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಅವ್ರು ನನಗೆ 32 ಸೈಜಿಂದು ಮೆಜರ್ಮೆಂಟ್ ಕಳಿಸ್ಯಾರ. 32 ಸೈಜು, ಆಮೇಲೆ ಅವ್ರದ್ದು ವೆಸ್ಟ್ 27 ಐತಂತ. ಇಷ್ಟು ಮೆಜರ್ಮೆಂಟ್ ಅವ್ರು ಕಮೆಂಟ್ ಒಳಗೆ ನನಗೆ ಹಾಕಿ ಕಳಿಸಿದ್ರು. ಶೋಲ್ಡ್ರು 15 ಐತಂತ. ನೋಡಿರಿ, ನಾನು 32 ಸೈಜಿಂದು ನಿಮ್ಗೆ ಬೋಟ್ ನೆಕ್ಕಿನ ಮೆಜರ್ಮೆಂಟ್ ತೋರಿಸಿದಾಗ ನಾ ಏನು ಹೇಳಿದೆ, ಶೋಲ್ಡ್ರು 13 ಇರ್ತೈತಿ ಅಂತ ಹೇಳಿದೆ. ಬಟ್ ನೋಡಿರಿ, ಇಲ್ಲಿ 15 ಐತಿ. ಹಿಂಗೆ ಚೇಂಜಸ್ ಆಗ್ತಿರ್ತೈತಿ. ಕಸ್ಟಮರ್ದು ಅಳತಿ ಚೇಂಜ್ ಇರ್ತೈತಿ ಒಮ್ಮೊಮ್ಮೆ. ಅವಾಗ ನಾವು ಹೆಂಗೆ ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಾಗ ಹೇಳತ್ತೇನೆ ರೀ. ಫ್ರಂಟ್ ನೆಕ್ಕು 6, ಬ್ಯಾಕ್ ನೆಕ್ 10 ಐತಿ. ಆಮೇಲೆ ಅವ್ರದ್ದು ಆರ್ಮ್ ಹೋಲ್ ರೌಂಡು 15 ಐತಿ ಅಂಥೇಳಿ ಅವ್ರಿದ್ದು ಮೆಜರ್ಮೆಂಟ್ ಹಾಕಿ, ಅದು ಒಂದು ನನಗೆ ಡೌಟ್ ಹೇಳ್ಕೊಡ್ರಿ ಅಕ್ಕ ಅಂತ ಹೇಳಂದು ಕಮೆಂಟ್ ಹಾಕಿದ್ರಿ. ಅದಕ್ಕಂತ ನಾನು ಅದೇನಲ್ರಿ, ನಿಮ್ದೇನಾದ್ರೂ ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ, ನಾನು ನಿಮ್ಗೆ ಅದನ್ನು ಸೊಲ್ಯೂಷನ್ ಕೊಡ್ತೀನಿ. ಆಮೇಲೆ ನಾನು ಏನು ಹೇಳಿದೆ ಅಂದ್ರೆ, ಬ್ಯಾಕ್ ಸೈಡ್ ಈ ಥರ ಬೋಟ್ ನೆಕ್ ಇರ್ತೈತಲ್ಲ, ಈ ಥರ ಬೋಟ್ ನೆಕ್ ಇದ್ದಾಗ ಇಲ್ಲೇ ಉಕ್ಸ್ ಹಾಕೋದು ಬರ್ತೈತಿ ಅಥವಾ ಬಟನ್ ಹಚ್ಬೋದು ಅಂತ ಹೇಳಿದ್ದೆ ರೀ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಉಕ್ಸ್ ಹಾಕಿದ್ರೆ ಇಲ್ಲಿ ಟೈಟ್ ಬರ್ತೈತಿ ಅಂತ ಹೇಳಿ ಅವರು ಕೆಲವೊಬ್ಬರು ಕಸಿ ಹಚ್ಚಿಸ್ಕೋತಾರೆ. ಕಸಿ ಹಚ್ಚಿಸ್ಕೊಳ್ಳೋದಿದ್ದಾಗ ಯಾವ ರೀತಿ ನಾವು ಕಟ್ ಮಾಡ್ಬೇಕು, ಅದಾದಮೇಲೆ ನಮ್ಗೆ ಪರ್ಫೆಕ್ಟ್ ಇಲ್ಲಿ ಉಕ್ಸ್ ಹಾಕ್ಬೇಕು ಅಂದ್ರೆ, ಇದೇನು ಬಟ್ಟೆ ಐತಲ್ಲ ಇದು ಕರೆಕ್ಟ್ ಪೂರ್ತಿ ಬಟ್ಟೆನ ಬರಬೇಕು. ಇಲ್ಲಿ ಉಕ್ಸ್ ಹಾಕಬೇಕು, ಅದ ಬಟ್ಟೆ ಒಳಗೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಬರಬೇಕಿದ್ದು. ಹಂಗೂ ಒಂದು ಕಟ್ಟಿಂಗ್ ಹೇಳ್ಕೊಡ್ರಿ, ಹಿಂಗೂ ಹೇಳ್ಕೊಡ್ರಿ. ಅದು ಎರಡರ ಬಗ್ಗೆ ನನಗೆ ಡೌಟ್ ಐತಿ ಅಂಥೇಳಿ ಅವ್ರು ಕೇಳಿದ್ರು. ಅದಕ್ಕಂತ ಈ ವಿಡಿಯೋದಾಗ ನಾ ಎರಡೂ ಕಟ್ಟಿಂಗನ್ನು ನಿಮಗೆ ತೋರಿಸಿ ಯಾವ ರೀತಿ ಕಟ್ ಮಾಡ್ಬೇಕು, ಈಗ ನಾ ಏನು ತೋರಿಸಿದ್ನಲ್ರಿ ಮೆಜರ್ಮೆಂಟ್, ಆ ಮೆಜರ್ಮೆಂಟಿನ ಪ್ರಕಾರ ಯಾವ ರೀತಿ ಕಟ್ ಮಾಡ್ಬೇಕಂತ ನಾ ಈ ಒಂದು ವಿಡಿಯೋ ತಂದೀನಿ. ಈ ಒಂದು ವಿಡಿಯೋ ಅವ್ರಿಗಷ್ಟೇ ಅಲ್ಲದೆ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಕ್ಕೈತಿ ಅಂತ ನಾನು ಅಂದ್ಕೊಂಡೇನಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ನಮ್ಮ ವಿಡಿಯೋನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸು. ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ, ನಾನು ನಿಮ್ಗೆ ಅದ್ರ ತಕ್ಕಂಗೆ ವಿಡಿಯೋ ಹಾಕ್ಕೊತ ಹೋಗ್ತೀನಿ. ನನ್ನ ಕಡೆ ಒಂದು ಮೆಜರ್ಮೆಂಟ್ ಐತ್ರಿ ಫ್ರೆಂಡ್ಸು, ಈ ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಇಲ್ಲಿ ಕಟ್ ಮಾಡ್ಕೊತ ಹೋಗ್ತೀನಿ. ಆಮೇಲೆ ಇಲ್ಲಿ ಶೋಲ್ಡ್ರ್ ನೋಡಿರಿ 15 ಐತಿ. ನಾನು ನಿಮಗೆ ಹೇಳಿದ್ದೆ ಹೋದ್ಸಲ ಚಾರ್ಟ್ದಾಗ 32 ಸೈಜ್ದವ್ರದ್ದು 13 ಇರ್ತೈತಿ ಶೋಲ್ಡ್ರ್, ಅಥವಾ 12, 13 ಇರ್ತೈತಿ ಅಂತ ಹೇಳಿದ್ವಿ. ಕೆಲವೊಬ್ರದ್ದು ಹಂಗೆ ಬರ್ತೈತ್ರಿ, ಕೆಲವೊಬ್ರದ್ದು 15 ಇರ್ತೈತಿ ಶೋಲ್ಡ್ರ್. ಹಂಗಿದ್ದಾಗೂ ಏನು ಮಾಡೋಕ್ಕಾಗೋದಿಲ್ಲ, ನಾವು ಅದರೊಳಗನ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ ಮಾಡ್ಬೇಕಾಕೈತಿ. ಇವಾಗ ಅವ್ರು ನನಗೆ ಫುಲ್ ಲೆಂತ್ ಏನು ಕಳಿಸಿಲ್ಲ. 32 ಸೈಜ್ದವ್ರದ್ದು ಅಂದಾಜು ಮ್ಯಾಗ ಫುಲ್ ಲೆಂತ್ ಅವ್ರದ್ದು 13 ಹಿಡಿಸ್ಕೋತಾರ ಅಂದ್ರೆ 13 ಇರ್ತೈತಿ ಅವ್ರದ್ದು. 32 ಸೈಜ್ದವ್ರದ್ದು ನಾರ್ಮಲಾಗಿ 12.5 13 ಹಿಡಿಸ್ಕೋತಾರ. ಅದಕ್ಕಂತ ಹೇಳಂದ್ರೆ 13ಗೆ ಒಂದು ಮಾರ್ಕ್ ಹಾಕೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು 13.5ಗೆ ಒಂದು ಮಾರ್ಕ್ ಹಾಕೋತೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡೇನಿ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಲೈನ್ ಹಾಕೋತೀನಿ. ಈ ಒಂದು ಕಟ್ಟಿಂಗ್ ಏನೈತಲ್ಲ, ಇದು ಬ್ಯಾಕ್ ಸೈಡು ಕಸಿ ಬರಂಗಿಲ್ರಿ. ಬ್ಯಾಕ್ ಸೈಡ್ ಉಕ್ಸು ಅಥವಾ ಬಟನ್ ನಾವು ಅಟ್ಯಾಚ್ ಮಾಡ್ಬೋದು. ಪೂರ್ತಿ ಬ್ಯಾಕ್ ಸೈಡ್ ನಮಗೆ ಬಟ್ಟೆ ಬರ್ತೈತಿ. ಆಮೇಲೆ ಬಟ್ಟೆ ಹಾಕ್ಕೊಂಡು ಉಕ್ಸ್ ಹಚ್ಕೊಂಡ್ರೆ ಹಿಂದೆ ನಮಗೆ ಜಗದಂಗೆ ಆಕೈತಿ ಅಂಥೇಳಿ ಕೆಲವೊಂದು ಜನ ಉಕ್ಸು ತೆಗೆಸ್ಕೊಂಡ್ಬಿಟ್ಟು ಕಸಿನ ಹಚ್ಚಿಸ್ಕೊಳ್ಳೋರು ಭಾಳ ಜನ ಅದಾರ. ಅದಕ್ಕಂತ ಈ ಒಂದು ಕಟ್ಟಿಂಗ್ ತಂಡೀನಿ. ಇದು 32 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸು, ಬ್ಯಾಕ್ ಸೈಡ್ ಬೋಟ್ ನೆಕ್ 32 ಸೈಜು, ಬ್ಯಾಕ್ ಸೈಡ್ ಬೋಟ್ ನೆಕ್ಕು, ಆಮೇಲೆ ಬ್ಯಾಕ್ ಸೈಡ್ ಕಸಿ ಇಲ್ದ ಉಕ್ಸ್ ಹಚ್ಚೋ ಅಂತ ಕಟ್ಟಿಂಗ್ನ ನಾನು ನಿಮಗೆ ಮಾಡಿ ತೋರ್ಸಾತೀನಿ.
ಅವ್ರದ್ದು ಶೋಲ್ಡ್ರ್ ಐತಲ್ರಿ, ಈಗ ಅವ್ರು ನನಗೆ ಕಮೆಂಟ್ ಬಾಕ್ಸ್ದಾಗ ಹಾಕಿದ್ರು ಅವ್ರ ಶೋಲ್ಡ್ರು 15 ಐತಂತ. 15 ಅಂದ್ರೆ ನಾವು ಏನು ಮಾಡಬೇಕು, 15 ಅರ್ಧ 7.5 ಬರ್ತೈತಿ. ಇದು 32 ಸೈಜಿಂದು ಬ್ಲೌಸ್ ಆಗಿರೋದ್ರಿಂದ ನಾವೇನು ಮಾಡ್ಬೇಕು, ನಾನು ನಿಮ್ಗೆ 32 ಸೈಜಿಂದು ನೋಡ್ರಿ, ಇಲ್ಲಿ ನಾನು ನಿಮ್ಗೆ 32 ಸೈಜಿಂದು ನಂದು ಬೋಟ್ ನೆಕ್ ಚಾರ್ಟ್ ಒಳಗೆ ಏನು ಹೇಳಿದ್ದೆ, 32 ಸೈಜ್ದವ್ರದ್ದು 6.5 ಇಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ 6.5 ಇಡ್ಬೋದು. ಆರ್ಮೋಲ್ ಡೌನಿಂಗ್ ಅಂತೂ 6.5 32 ಸೈಜಿನ 6.5, ಆರ್ಮೋಲ್ ಡೌನಿಂಗ್ 6 ಬರ್ತೈತಿ. ಬೋಟ್ ನೆಕ್ ಇದು ನೆಕ್ ಬಿಡ್ತು 4 ತನಕ ಇಡ್ಬೋದು ಅಂತ ಹೇಳಿದ್ದೆ. ಬಟ್ ಇವ್ರದ್ದು 15 ಐತಲ್ಲ, ಇದ್ರೊಳಗೆ ಮೆಜರ್ಮೆಂಟ್ ಮಾಡಿದ್ರೆ 13 ಬರ್ತೈತಿ 32 ಸೈಜಿಂದು. ಬಟ್ ನಾವು ಇವ್ರದ್ದು 15 ಇರೋದ್ರಿಂದ 15 ಅರ್ಧ ಎಷ್ಟಾಗ್ತೈತಿ, 7.5 ಆಗ್ತೈತಿ. 7.5 ನಾನು 7.5 ಪೂರ್ತಿ ಇಡೋದಿಲ್ಲ. ನಾನು 15 ಒಳಗೆ 1 ಇಂಚ್ ಮೈನಸ್ ಮಾಡಿದ್ರೆ 14 ಆಗ್ತೈತಿ. 14 ಅರ್ಧ 7 ಬರ್ತೈತಿ. ನಾನಿಲ್ಲಿ 7 ಇಡ್ತೇನೆ. ಅಂದರೆ ಇದು 32 ಸೈಜಿನ ಬ್ಲೌಸ್ ಐತಲ್ಲ, ಅದಕ್ಕಂತನ 7 ಇಡೋದು. ಇನ್ನು 34 ಸೈಜಿನ ಬ್ಲೌಸ್ ಇತ್ತಂದ್ರೆ ನಡೀತಿತ್ತು, 7.5 ಇಡ್ತಿದ್ದೆ. ಇಲ್ಲಿ 7 ಇಟ್ಟರೆ ಪರ್ಫೆಕ್ಟ್ ಆಗ್ತೈತೆ ಅನ್ನಿಸ್ತೈತಿ. ಯಾಕಂದ್ರೆ ಒಂಚೂರು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಆದರೆ ಏನಾಗೋದಿಲ್ಲ. ಅದರ ಪರ್ಫೆಕ್ಟ್ ಬ್ಲೌಸ್ ಆಗ್ಬೇಕು ನೋಡಿರಿ. ಆರ್ಮ್ ಹೋಲ್ ರೌಂಡು ಕರೆಕ್ಟ್ 15 ಬರಬೇಕು. ಆಮೇಲೆ ಇಲ್ಲೇನೈತಲ್ಲ ಅಲ್ಲಿ ಕಸಿ ಹಾಕೋಂಗಿಲ್ಲ, ಉಕ್ಸ್ ಬರಬೇಕು. ಆ ರೀತಿ ಕಟ್ ಮಾಡಿ ತೋರ್ಸತ್ತೀನಿ. ಈಗ ನಾನು ನಿಮ್ಮ ಮುಂದನ ಕಟ್ ಮಾಡ್ತೀನಿ, ನೋಡೋಣ ಹೆಂಗೆ ಬರ್ತೈತಿ ಇದು ಅಂಥೇಳಿ ನೋಡೋಣ ಅಂತ. ಇದು ಬೋಟ್ ನೆಕ್, ಬ್ಯಾಕ್ ಸೈಡ್ ಬೋಟ್ ನೆಕ್ ಆಗೋದ್ರಿಂದ ಇಲ್ಲಿ ನಾನು ನೆಕ್ಕಿಂದು ಬಿಡ್ತು ಮತ್ತು ಶೋಲ್ಡ್ರ್ ಬಿಡ್ತು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು 7 ಇಟ್ಕೊಂಡೀನಿ. 7 ಮತ್ತು ನಾನು ಇಲ್ಲಿ ಏನು ಮಾಡತ್ತೇನಂದ್ರೆ ನೆಕ್ ಬಿಡ್ತನ 4.25 ಇಂಚ್ ಇಟ್ಕೋತೀನಿ. ಇಲ್ಲಿ ನಾನು ಶೋಲ್ಡ್ರ್ ಬಿಡ್ತನ 2.25 ಇಟ್ಕೊಳ್ಳಲ್ಲ, 2.25 ಇಟ್ಕೊಂಡೇನಿ. 2.25 ನೆಕ್ ಬಿಡ್ತೇನೈತಲ್ಲ 4 ಇಡೋ ಬದಲಿ 4.25 ಇಟ್ಕೊಂಡೇನಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೀಗ ಆರ್ಮ್ ಹೋಲ್ ಡೌನಿಂಗ್ ನಾವು 32 ಸೈಜಿಂದು ನಾರ್ಮಲ್ ಆಗಿ ಆರ್ಮ್ ಹೋಲ್ ಡೌನಿಂಗ್ 6 ಇಂಚಿಗೆ ನಾವು ಡೌನಿಂಗ್ ಮಾಡ್ತಿದ್ವಿ. ಬಟ್ ಇಲ್ಲೇನಾಗೈತಿ ಅಂದ್ರೆ ಇವಾಗ 32 ಸೈಜಿಂದ ಇಲ್ಲಿ ಶೋಲ್ಡ್ರ್ ಏನೈತಲ್ಲ ಜಾಸ್ತಿ ಬಂದ್ಬಿಟ್ಟೈತ್ರಿ. ಶೋಲ್ಡ್ರು ಜಾಸ್ತಿ ಬಂದೈತಿ ಅಂದ್ರೆ ನಾವು ಆಟೋಮೆಟಿಕ್ಕಾಗಿ ಏನು ಮಾಡಬೇಕು, ಸ್ವಲ್ಪ ಆರ್ಮ್ ಹೋಲ್ ಡೌನಿಂಗೂ ಜಾಸ್ತಿ ಆಗ್ತೈತಿ. ಇಲ್ಲಿ ಆರ್ಮ್ ಹೋಲ್ ಡೌನಿಂಗ್ ನಾವು 6.5 ಅಥವಾ 7 ಇಳಿಸ್ಕೋಬೇಕಾಗ್ತೈತಿ. ಇವಾಗ ನಾನು ಮೊದಲು 6.5ಗೆ ಮಾರ್ಕ್ ಮಾಡ್ತೀನಿ, ಸೀಸ್ ಪೆನ್ಸಿಲೇ ಮಾಡ್ತೀನಿ ಮೊದಲು. ಹಿಂಗೆ ಏನಾದರೂ ನಮ್ಗೆ ಡೌಟ್ ಬರೋ ಅಂಥ ಮೆಜರ್ಮೆಂಟ್ ಇತ್ತಂದ್ರೆ ಫಸ್ಟ್ ನಾವು ಪೇಪರ್ ಕಟ್ಟಿಂಗ್ ಮಾಡೋ ಮುಂದೆ ಸೀಸ್ ಪೆನ್ಸಿಲೇ ಮಾರ್ಕ್ ಮಾಡಿಕೊಂಡು ಮೊದಲು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ನೋಡಿಕೊಂಡು ಅದಾದಮೇಲೆ ಬಟ್ಟೆ ಮ್ಯಾಗ ಕಟ್ ಮಾಡಬೇಕು. ಒಮ್ಮೆ ಬಟ್ಟೆ ಮ್ಯಾಗ ಕಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ನಾನು 6.5ಗೆ ಮಾರ್ಕ್ ಮಾಡಿಕೊಂಡೆ. ಇನ್ನೊಂದು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ಮ್ಯಾಗ ಶೋಲ್ಡ್ರ್ ಕಡೆ ಐತಲ್ಲ, ಇಲ್ಲಿ ನಾನು 7ಗೆ ಇಲ್ಲಿ ಮ್ಯಾಗ ಶೋಲ್ಡ್ರ್ ಕಡೆ ಐತಲ್ಲ, ಇಲ್ಲಿ 7ಗೆ ನಾನು ಇಲ್ಲಿ ತೊಗೊಂಡೇನಿ. 7 ಅಂದರೆ ಇದ್ರೊಳಗೆ 4.25 ಇಂಚು ನಾನು ನೆಕ್ಕಿಗೆ ತೊಗೊಂಡೇನಿ. 2.25 ಇಂಚ್ ಇಲ್ಲಿ ನಾನು ಶೋಲ್ಡ್ರ್ ವಿಡ್ತ್ ತೊಗೊಂಡೇನಿ. ಶೋಲ್ಡ್ರ್ ವಿಡ್ತು ಇಲ್ಲಿ 4.25 ಇಂಚು ನಾನು ನೆಕ್ ವಿಡ್ತ್ ತೊಗೊಂಡೇನಿ. ಈಗ ನೋಡ್ರಿ, ಇಲ್ಲಿ ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆರ್ಮ್ ಹೋಲ್ ಡೌನಿಂಗ್ 6.5 ತೊಗೊಂಡೇನಿ. ಇಲ್ಲಿ 7 ಐತಿ ಶೋಲ್ಡರು. ಇಲ್ಲಿ ಕೆಳಗಡೆ 6.25 ಅಂದ್ರೆ 6.5ಗೆ ಒಂದು ಮಾರ್ಕ್ ಹಾಕ್ಕೊಂಡೆ. 6.5 ಮತ್ತು 7 ಇದನ್ನ ಏನು ಮಾಡಬೇಕು, ಇಲ್ಲಿ 7 ಇದ್ರೆ ಇಲ್ಲಿ ಏನು ಮಾಡಬೇಕು, 6.5 ಬರಬೇಕು, 6.25 ಇಂಚು. ಇಲ್ಲಿ 6.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರಿ ಫ್ರೆಂಡ್ಸ್. ಈಗ ನೋಡ್ರಿ, ನಾವು ಇಲ್ಲಿಂದ ಏನು ಮಾಡಬೇಕು, ಈಗ ಆರ್ಮೋಲ್ ಡೌನ್ ಮಾಡಿದ್ವಲ್ಲ, ಇಲ್ಲಿ ನಾವು 32 ಸೈಜಿಂದು ಮಾರ್ಕ್ ಹಾಕೋಬೇಕು. ಈಗ ನೋಡೋ 32 ಸೈಜಿಂದ ಅಂದ್ರೆ 8 ಬರ್ತೈತಿ. ಇವಾಗ 32 ಸೈಜಿಂದ 8 ಬರ್ತೈತಿ. ಅದಕ್ಕೆ 8 ಹಾಕೋಕ್ಕಿಂತ ನಾವೇನು ಮಾಡಬೇಕು, ಒಂದು 1/4 ಇಂಚು 8.25 ಇಂಚಿಗೆ ಒಂದು ಟಿಕ್ ಹಾಕೋಣ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು 1/4 ಇಂಚ್ ಇರಲಿ ಅಂತ, ನಮ್ಗೆ ಲೂಸ್ ಇರಲಿ ಅಂತ. ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಫಿಟ್ಟಿಂಗ್ ಇಟ್ಕೊಳಕ್ಕೆ ಬರ್ತೈತಿ. 8.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 2 ಇಂಚು ಮಾರ್ಜಿನ್ ಬಿಟ್ಟೇನ್ರಿ. ಇಲ್ಲೇ ಇಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟೇನಿ. ಇಷ್ಟು ನಾನೀಗ ಟಿಕ್ ಹಾಕ್ಕೊಂಡೆ. ಈಗ ನಾನು ಇದನ್ನೆಲ್ಲ ನಿಮ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ತೋರಿಸ್ತೇನೆ. ನೋಡೋಣ ಇದು ಆ ಒಂದು ಸೈಜಿಗೆ ಪರ್ಫೆಕ್ಟ್ ಆಗ್ತೈತೆ ನೋಡೋಣ. ಈಗ ನೋಡ್ರಿ, ಈ ಥರ ನಮ್ಗೆ ಏನಾದರೂ ಸ್ವಲ್ಪ ಡೌಟ್ ಐತಿ ಮೆಜರ್ಮೆಂಟಿಂದು, ಹೆಂಗೆ ನಾವು ಕಟ್ಟಿಂಗ್ ಮಾಡೋದಂತ ಡೌಟ್ ಐತಿ ಅಂತಂದ್ರೆ ನಾವೇನು ಮಾಡಬೇಕು, ಒಮ್ಮೆ ಬಟ್ಟೆ ಮ್ಯಾಗ ಕಟ್ ಮಾಡೋ ಹಂಗಿಲ್ಲ, ಈ ಥರ ಪೇಪರ್ ಕಟ್ಟಿಂಗ್ ಒಳಗೆ ಕಟ್ ಮಾಡ್ಕೊಂಡು
ನಾವು ಮಾಡಬೇಕಾಕೈತೆ ನೋಡ್ರಿ. ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಇದು ನಾನು ಆರ್ಮ್ ಹೋಲ್ ರೌಂಡ್ ಮಾರ್ಕಿಂಗ್ ಮಾಡತ್ತೀನಿ. ಬ್ಯಾಕ್ ಸೈಡಿಂದ ಆರ್ಮ್ ಹೋಲ್ ರೌಂಡ್ ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಮೊದಲು ನಾನು ಇದು ನಿಮಗೆ ಮೊದಲೇ ಹೇಳಿದ್ನಲ್ಲ, ಸೀಸ್ ಪೆನ್ಸಿಲ್ಲೇ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಇದು ಒಂದು ಇದೇನು ಆರ್ಮ್ ಹೋಲ್ ರೌಂಡ್ ಐತಲ್ಲ, ಇದನ್ನು ನಾವು ಮೆಜರ್ಮೆಂಟ್ ಮಾಡಿಬಿಟ್ಟು ನೋಡೋಣ. ಪರ್ಫೆಕ್ಟ್ ನಮ್ಗೆ ಬರಬೇಕು ಅಂದರೆ ನಮ್ಗೆ ಅವರು ಆರ್ಮ್ ಹೋಲ್ ರೌಂಡ್ 16 ಐತಲ್ಲ, ಅದು ಪರ್ಫೆಕ್ಟ್ ಬರಬೇಕಲ್ಲ, ಅದಕ್ಕೆ ನಾವು ಮೆಜರ್ಮೆಂಟ್ ಮಾಡಿಬಿಟ್ಟು ನೋಡೋಣ ಅಂತ. ಆಮೇಲೆ ಇಲ್ಲೇನು ಮಾಡಬೇಕು, ಈ ಥರ ನಮ್ಗೆ ಕಟ್ಟಿಂಗ್ ಇದ್ದಾಗ ಇಲ್ಲಿ ನಮ್ಗೆ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಂದಕ್ಕಿಂತ ಒಂಚೂರು ಅರ್ಧ ಇಂಚ್ ಏನು ಮಾಡಬೇಕು, ಒಳಗೆ ತೊಗೊಂಡು ಶೇಪ್ ತೊಗೋಬೇಕು. ಇದು ನೋಡ್ರಿ, ಈ ಥರ ಮಾರ್ಕ್ ಮಾಡ್ಕೊಂಡೇನು ನೋಡ್ರಿ. ಈಗ ಇದನ್ನು ಮೆಜರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿಂದ ಇಲ್ಲಿ ನಮ್ಗೆ ಮೆಜರ್ ಮಾಡಿದಾಗ ನಮ್ಗೆ ಕರೆಕ್ಟ್ ಏನಾಗಬೇಕು, ಇದು ಆರ್ಮ್ ಹೋಲ್ ರೌಂಡ್ ಏನೈತಲ್ಲ, ಅವ್ರು ನನಗೆ ಕಳಿಸಿದ್ರು ಕಮೆಂಟ್ ಒಳಗೆ, ಆರ್ಮ್ ಹೋಲ್ ರೌಂಡ್ ಏನೈತಲ್ಲ 15 ಐತಿ. ಈ 15 ಐತಲ್ಲ ಆರ್ಮ್ ಹೋಲ್ ರೌಂಡು, ಅದು ಪರ್ಫೆಕ್ಟ್ ಬರಬೇಕು. ಆ ಥರ ನಾನು ನೋಡತ್ತೀನಿ ಕಟ್ಟಿಂಗ್ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಒಂದು ಮೆಜರ್ ಟೇಪ್ ತೊಗೊಂಡು ಮೆಜರ್ ಮಾಡಿಬಿಟ್ಟು ನೋಡತ್ತೀನಿ. ಈಗ ನಿಮ್ಮ ಮುಂದೆ ತೋರಿಸ್ತೀನಿ. ಈ ಥರ ಇಲ್ಲಿಂದ ನಾನು ಮೆಜರ್ ಮಾಡಿಬಿಟ್ಟು ನೋಡತ್ತೀನಿ. ನಿಮಗೆ ಎಷ್ಟು ಬೇಕು ಕರೆಕ್ಟ್ 15 ಬೇಕು. 15 ಅರ್ಧ ಎಷ್ಟಾಯಿತು, 15 ಅರ್ಧ 7.5 ಆಯ್ತು. ಈಗ ನೋಡಿರಿ, ನಾನು ಈ ಥರ ನಾನು ಮೆಜರ್ ಮಾಡಿಬಿಟ್ಟು ನೋಡಿದೆ. ಇಲ್ಲಿ ನನಗೆ ಕರೆಕ್ಟ್ 7.5 ಇಲ್ಲಿಗೆ ಬಂದೈತಿ. ಇನ್ನೊಮ್ಮೆ ತೋರಿಸ್ತೀನಿ. 7.5 ಇಲ್ಲಿಗೆ ಬಂದೈತಿ. ಅಂದ್ರೆ ಇಲ್ಲಿ ಒಂದು ಅರ್ಧ ಇಂಚ್ ಏನೈತಲ್ಲ, ಇದು ಅರ್ಧ ಇಂಚ್ ಏನೈತಲ್ಲ ಮ್ಯಾಗ, ಇದು ಮಾರ್ಜಿನಿಗೆ ಹೋಗ್ತೈತಿ ಸ್ಟಿಚಿಂಗ್ ಪರ್ಪಸ್. ಇದು ಅರ್ಧ ಇಂಚ್ ಸ್ಟಿಚಿಂಗ್ ಪರ್ಪಸ್ ನಮಗೆ ಮಾರ್ಜಿನಿಗೆ ಹೋಗ್ತೈತಿ. ಈ ಅರ್ಧ ಇಂಚ್ ಬಿಟ್ಟು ನಮ್ಗೆ ಇದು ಪೂರ್ತಿ ರೌಂಡ್ ನಾವು ಮೆಜರ್ಮೆಂಟ್ ಮಾಡಿದಾಗ ನಮ್ಗೆ ಕರೆಕ್ಟ್ 7.5 ಬಂದೈತಿ. ಅಂದ್ರೆ 7.5 ಅದ್ರ ಡಬಲ್ 15 ಆಯ್ತು. ಅವ್ರದ್ದು ಒಂದು ಆರ್ಮ್ ಹೋಲ್ ರೌಂಡಿಂಗು 15 ಐತಿ. 15 ಇದು ನಮಗೆ ಇದೇನು ಪ್ರಾಬ್ಲಮ್ ಆಗೋದಿಲ್ಲ. ಸ್ಲೀವ್ಸ್ ಅಟ್ಯಾಚ್ ಮಾಡೋಕೆ ಮತ್ತು ಅವ್ರಿಗೊಂದು ಇದು ಒಂದು ಬ್ಲೌಸು ಆರ್ಮೋಲ್ ರೌಂಡಿಂದು ಪರ್ಫೆಕ್ಟ್ ಆಗ್ತೈತಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಐತಿ ನೋಡ್ರಿ. ಎಷ್ಟೈತಂತ ಇನ್ನೊಮ್ಮೆ ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನಮ್ಗೆ ಅವ್ರದ್ದು ಶೋಲ್ಡ್ರ್ 15 ಇದ್ದಾಗ 7.5 ಆಗ್ತೈತಿ. 7.5 ಬದಲಿ ನಾವು 7 ತೊಗೊಂಡೇವಿ. ಇಲ್ಲಿ 7 ತೊಗೊಂಡಾಗ ಏನು ಮಾಡಬೇಕು, ಆರ್ಮೋಲ್ ಡೌನಿಂಗ್ ನಾ ಏನು ಮಾಡಿದೆ 6 ಬದಲಿ 6.5 ಮಾಡ್ಕೊಂಡೆ. ಯಾಕಂದ್ರೆ 32 ಸೈಜು ನಾರ್ಮಲಾಗಿ 6 ಮಾಡ್ತಿರ್ತೀವಿ, ಅಂದ್ರೆ 6ಗೆ ಇಳಿಸ್ತಿರ್ತೀವಿ. ನಾನು 6.5 ತೊಗೊಂಡೆ. ಯಾಕಂದರೆ ಶೋಲ್ಡ್ರ್ ಜಾಸ್ತಿ ಇರೋದ್ರಿಂದ ನಾವು ಆರ್ಮ್ ಹೋಲ್ ಡೌನಿಂಗು ಜಾಸ್ತಿ ತೊಗೊಂಡೆ, 6.5 ತೊಗೊಂಡೆ. ಇಲ್ಲಿ ನಾವು ಇಲ್ಲಿ 7 ಇರೋದ್ರಿಂದ ಇಲ್ಲಿ ನಾನು 6.5ಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇದನ್ನು ನಾನು ಜಾಯಿಂಟ್ ಮಾಡ್ಕೊಂಡು ಏನು ಮಾಡಿದೆ, ನಾನು ಫಿಟ್ಟಿಂಗ್ದು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಆರ್ಮ್ ಹೋಲ್ದು ಶೇಪ್ ತಕ್ಕೊಂಡೆ. ಆರ್ಮ್ ಹೋಲ್ ರೌಂಡ್ ಶೇಪ್ ತಕ್ಕೊಂಡಾಗ ನಮ್ಗೆ ಏನಾತ, ಆರ್ಮ್ ಹೋಲ್ ರೌಂಡು ಪರ್ಫೆಕ್ಟಾಗಿ ಬಂತು. ಇದು ಒಂದು ಆರ್ಮ್ ಹೋಲ್ ರೌಂಡಿಂದು ಪರ್ಫೆಕ್ಟ್ ನಮಗೆ ಇದೊಂದು ಮೆಜರ್ಮೆಂಟ್ ಐತಿ. ಈಗ ನಾನು ನೆಕ್ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದೊಂದು ಮಾಡಿದೆ ಅಂದ್ರೆ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ತೈತಿ. ಈಗ ನಾನು ಇಲ್ಲಿ 2.25 ಇಂಚ್ ಬಿಟ್ಟೇನಿ, ಒಂದು ಶೋಲ್ಡ್ರ್ ಬಿಡ್ತು. ಇಲ್ಲಿ ನಾನು ನೆಕ್ ಏನು ಮಾಡಿದೆ 4.25 ಇಂಚ್ ಬಿಟ್ಟೆ. 32 ಸೈಜಿಂದ ಇದು 4 ಇಂಚ್ ಬಿಡ್ತಿದ್ದೆ, ಅಥವಾ 4.25 ಇಂಚ್ ಬಿಟ್ಟೆ ನಾನು ಅದ್ರ ಸಲುವಾಗಿ. ಈಗ ನೋಡ್ರಿ, ಬೋಟ್ ನೆಕ್ ಏನು ಮಾಡಿದೆ, ಇಲ್ಲಿ ನಾನು ಕೆಳಗಡೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೇ ಬೋಟ್ ನೆಕ್ಕಿಂದು ಶೇಪ್ ತಕ್ಕೊಂಡಿದ್ದು, ಬ್ಯಾಕ್ ಸೈಡ್ ಬೋಟ್ ನೆಕ್ಕಿಂದು ಇದು ಶೇಪ್ ನಾನು ತಕ್ಕೊಂಡು ಇಲ್ಲಿ ನಾವು ಯಾವ ಬೇಕಾದರೂ ಶೇಪ್ ಮಾಡ್ಕೋಬೋದ. ಇಲ್ಲಿಂದ ನೋಡ್ರಿ, ಅವ್ರ ಬ್ಯಾಕ್ ನೆಕ್ 10 ಅಂಥೇಳಿ ನಂಗೆ ಕಳ್ಸಾರ ಕಮೆಂಟ್ದಾಗ. ಅದಕ್ಕೆ 10ಗೆ ಒಂದು ಮಾರ್ಕ್ ಮಾಡ್ಕೊಂಡೇನಿ. ಈ ಥರ ಮಾರ್ಕ್ ಮಾಡ್ಕೊಂಡು ಇಷ್ಟರೊಳಗನೆ ಯಾವ ಶೇಪ್ ಬೇಕಾದ್ರೂ ನಾವು ಮಾಡ್ಕೋಬೋದು. ಜಸ್ಟ್ ಒಂದು ಸ್ಲಿಟ್ ಮಾಡ್ಕೋಬೋದು, ಅಥವಾ ರೌಂಡ್ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ನಾ ಜಸ್ಟ್ ಒಂದು ಸಿಂಪಲಾಗಿ ಈ ಥರ ಸ್ಲಿಟ್ ಇಡಿಸ್ಕೊಳ್ಳೋದು ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟೈತಿ. ಅದಕ್ಕಂತ ಒಂದು ಸ್ಲಿಟ್ ಇಟ್ಟೇನಿ. ಈಗ ನೋಡಿ, ಅವ್ರಿಗಿದ್ದಂಥ ಒಂದು ಡೌಟು ಈಗ ಬಂತು ನೋಡ್ರಿ. ಈಗ ಹೆಂಗಿದ್ರು ಆರ್ಮ್ ಹೋಲ್ ರೌಂಡು ಎಲ್ಲ ಪರ್ಫೆಕ್ಟಾಗಿ ಮಾಡಿ ತೋರಿಸ್ತೀನಿ. ಅವ್ರೇನ್ರ ನೋಡಾತಿದ್ರಂದ್ರೆ ಗೊತ್ತಾಗ್ತೈತಿ, ಅಥವಾ ನೀವೇನ್ರ ವ್ಯೂವರ್ಸ್ ನೋಡಾತಿದ್ರಂದ್ರೆ ಏನಾಗ್ತೈತಿ, 32 ಸೈಜಿಂದ ನೀವು ಏನರ ಬೋಟ್ ನೆಕ್ಕಿನ ಬ್ಲೌಸ್ ಕಟ್ ಮಾಡಬಹುದು ಅಂದ್ರೆ ಇದು ಒಂದು ನೀವು ಏನು ಮಾಡಿರಿ, ಮೆಜರ್ಮೆಂಟ್ ನೋಡಿಕೊಂಡು ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೋರಿ. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಶೋಲ್ಡ್ರ್ ಅವ್ರು ಎಷ್ಟು ಕಳಿಸ್ಯಾರ ಅದ್ರ ಅರ್ಧ ಇಟ್ಟೇನಿ ನಾನು. ಬಟ್ ನೀವು
ಜಾಸ್ತಿ ಅಂದ್ರೆ 32 ಸೈಜಿಂದು 6.5 ಇರ್ತೈತಿ. ಇದು ನಾನು 7 ಇಟ್ಟೇನಿ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಚೂರು ನೀವು ಕಮ್ಮಿ ಮಾಡ್ಕೊರಿ. ಈಗ ನೋಡ್ರಿ ಇದ್ರೊಳಗೆ ಏನು ಪ್ರಾಬ್ಲಮ್ ಅವ್ರಿಗೆ ಆಗತೈತಿ ಅಂದ್ರೆ ಅವ್ರು ಏನಂತಾರೆ, ಇಲ್ಲಿ ನಾವು ಇದು ಬೆನ್ನಿಗೆ ಬರ್ತೈತಲ್ರಿ, ಇದೊಂದು ಏನು ಪಾರ್ಟ್ ಬೆನ್ನಿಗೆ ಬರ್ತೈತಲ್ಲ, ಇಲ್ಲಿ ನಾವು ಉಕ್ಸ್ ಹಚ್ಚಿದ್ರೆ ಇಲ್ಲಿ ಬೆನ್ನಿಗೆ ಬಂದಾಗ ಇಲ್ಲಿ ನಮ್ಗೆ ಇದೇನು ಬಟ್ಟೆ ಕಮ್ಮಿ ಇತ್ತಂದ್ರೆ ಏನಾಗ್ತೈತಿ, ಇಲ್ಲಿ ಜಗ್ದಂಗೆ ಆಗ್ತೈತಿ. ಇಲ್ಲಿ ನಾವು ಪರ್ಫೆಕ್ಟ್ ಅವ್ರಿಗೆ ಬರ್ಬೇಕಂದ್ರೆ ಇದು ಎಷ್ಟು ಇಟ್ಕೋಬೇಕು, ಈಗ ಅವ್ರದ್ದು ಶೋಲ್ಡ್ರು 7 ಐತಿ ಅಂದ್ರೆ ಇಲ್ಲಿ ನಮ್ಗೆ 6.5 ಬರ್ಬೇಕು. ಮ್ಯಾಗ ಅವ್ರದ್ದು ಶೋಲ್ಡ್ರ್ 15 ಐತಿ ಅಂದ್ರೆ ಇಲ್ಲಿ ಅವ್ರದ್ದು 13 ಇರ್ತೈತಿ. ಅಂದ್ರೆ ಇಲ್ಲಿ ಅವ್ರದ್ದು 13 ಇರ್ತೈತಿ. ನೀವು ಗೊತ್ತಿಲ್ಲ ಅಂದ್ರೆ ಮೆಜರ್ ಮಾಡ್ಕೊಂಡ್ಬಿಟ್ಟು ನೋಡ್ಕೋಬೋದು. ಈಗ ಇಲ್ಲಿ ಒಂದು 13 ಇರ್ತೈತಿ, ಇಲ್ಲಿ 7 ಇತ್ತಂದ್ರೆ ಇಲ್ಲೇ 6.5 ಇರ್ತೈತಿ. ಅಂದಾಗ ಅವ್ರಿಗೆ ಪರ್ಫೆಕ್ಟ್ ಆಗ್ತೈತಿ. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ಇಲ್ಲಿ ನಾವು ಉಕ್ಸ್ ಹಾಕಿದ್ರೂ ಕರೆಕ್ಟ್ ಆಗ್ತೈತಿ. ಇದನ್ನು ಬಿಟ್ಟು ಬೇರೆ ಕಟ್ಟಿಂಗ್ ಏನಂದ್ರೆ ಅದು ನಾವು ಇದೇ ಥರ ಶೇಪ್ ಮಾಡಿದಾಗೂ ಇಲ್ಲಿ ಅವರು ಕಸಿ ಹಚ್ತಾರ. ಇಲ್ಲಿ ನಾವು ಕಸಿ ಹಚ್ಚಲಾರ್ದ ಉಕ್ಸ್ ಹಚ್ಚಿದ್ರು ನಮಗೆ ಬೆನ್ನಿನ ಕಡೆ ಪರ್ಫೆಕ್ಟಾಗಿ ಕುಂದ್ರಬೇಕು. ಅದು ಅವ್ರಿಗೆ ಡೌಟ್ ಇತ್ತು. ಆಮೇಲೆ ಇದ ಡೌಟ್ ಎಲ್ಲಾರ್ಗಿ ಇರ್ತೈತಿ. ಅದಕ್ಕಂತ ಈ ಒಂದು ವಿಡಿಯೋ ತಂದೇನಿ. ಈಗ ನೋಡ್ರಿ ಇಲ್ಲಿ ಮೆಜರ್ ಮಾಡಿಬಿಟ್ಟು ನಾನು ನೋಡ್ತೀನಿ. ಇಲ್ಲಿ ನೋಡಿ ಇಲ್ಲಿ 6.5 ಕರೆಕ್ಟ್ ಬಂದೈತಿ. ಇದನ್ನ ನಾವು ಸ್ಟಿಚ್ ಮಾಡಿದಾಗ ಪರ್ಫೆಕ್ಟ್ ಆಗ್ತೈತಿ. ಇದೊಂದು ಬ್ಲೌಸು. ಇದು ನಾವು ಹಿಂದೆ ಕಸಿ ಹಚ್ಚಲಾರ್ದಂಗೆ ಉಕ್ಸ್ ಹಚ್ಚಿದ್ರೂ ಈ ಬ್ಲೌಸ್ ಪರ್ಫೆಕ್ಟ್ ಆಗ್ತೈತಿ. ಇನ್ನೊಂದು ಅವ್ರಿಗೆ ಏನು ಡೌಟ್ ಇತ್ತಂದ್ರೆ ಇದೊಂದು ಕಟ್ಟಿಂಗ್ ಅಷ್ಟೇ ಅಲ್ದ ಈ ಕಟ್ಟಿಂಗ್ ನಮ್ಗೆ ನಾರ್ಮಲ್ ಆಗಿ ಇದು ಕಟ್ಟಿಂಗಿಗೂ ಈ ಕಟ್ಟಿಂಗಿಗೂ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಇಲ್ಲಿ ಶೋಲ್ಡ್ರ್ ನಾನು 7 ಇಟ್ಕೊಂಡೇನಿ, ಇಲ್ಲಿ ಅಷ್ಟು ಇಟ್ಕೊಂಡಿಲ್ಲ. ನಾರ್ಮಲ್ ಇಲ್ಲಿ ಕಸಿ ಹಚ್ಚೋದಾದ್ರೆ ನಾವು ಈ ಥರ ಕಟ್ಟಿಂಗನ್ನ ನಾವು ನಾರ್ಮಲ್ ಕಸಿ ಹಚ್ಚೋದಾದ್ರೆ ಈ ಕಟ್ಟಿಂಗ್ ಮಾಡಬೇಕು. ನಾರ್ಮಲಾಗಿ ಹೆಂಗೆ ಹೊಲಿತೇವೆ ಹಂಗೆ ಹೊಲಿದ್ ಬಿಟ್ಟು ಇಲ್ಲೇ ಕಸಿ ಹಚ್ಚೋದು. ಕಸಿ ಹಚ್ಚಿದ್ರೆ ಏನಾಗ್ತೈತಿ, ಎಷ್ಟಕ್ಕೆ ಬೇಕಷ್ಟು ಅವರು ಕಟ್ಕೋತಾರ. ಇದೊಂದು ನಾರ್ಮಲ್ ಕಟ್ಟಿಂಗ್. ಅವ್ರಿಗೆ ಈ ಕಟ್ಟಿಂಗ್ ಗೊತ್ತೈತಿ. ನಾರ್ಮಲಾಗಿ ಎಲ್ಲರಿಗೂ ಈ ಕಟ್ಟಿಂಗ್ ಗೊತ್ತಿರ್ತೈತಿ. ಈ ಕಟ್ಟಿಂಗಾಗಿ ಗೊತ್ತಿರೋದಿಲ್ಲ. ಬೋಟ್ ನೆಕ್ ಒಳಗೆ ಈ ಕಟ್ಟಿಂಗ್ ಗೊತ್ತಿರಲ್ಲ. ಇಲ್ಲಿ ಉಕ್ಸ್ ಹಚ್ಚಿದಾಗ ನಮ್ಗೆ ಇಲ್ಲಿ ಜಗ್ದಂಗೆ ಆಗಬಾರ್ದು. ಈ ಒಂದು ಪಾರ್ಟ್ದಾಗ ನಮ್ಗೆ ಜಗ್ದಂಗೆ ಆಗಬಾರ್ದು, ಕರೆಕ್ಟಾಗಿ ಇರಬೇಕು. ಇದ ಒಂದು ಡೌಟ್ ಇತ್ತು. ಈ ಡೌಟ್ನ ಈ ಒಂದು ಮೆಜರ್ಮೆಂಟ್ ನಿಮಗೆ ತೋರಿಸಿ ನಾನು ಅದನ್ನು ಸಾಲ್ವ್ ಮಾಡೇನಿ ಅಂತ ನಾನು ಅಂದ್ಕೊಂಡೇನಿ. ಇನ್ನು ಮುಂದೆ ಏನರ ಡೌಟ್ ಇತ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.